ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ನಮ್ಮ ಒಂದು ಸಮೀಕ್ಷೆಯ ಪ್ರಕಾರ ನಾವು ಒಂದಷ್ಟು ಜನ ನಾವು ಕೇಳ್ಕೊತಾ ಬರ್ತೀವಿ ಮೇಡಮ್. ಆ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಡಿ.ಕೆ. ಮೋಹನ್ ಅವರು ಇಷ್ಟು ಸಂಪೂರ್ಣ ಜವಾಬ್ದಾರಿ ಹೊರ್ತಾರೆ ಕಾಂಗ್ರೆಸ್ ಪಕ್ಷದಿಂದ. ಸೊ ಕಾಂಗ್ರೆಸ್ ಕ್ಯಾಂಡಿಡೇಟು ಪೂರ್ಣಿಮಾ ಅವರು ಅಂತ ಕೇಳ್ಪಟ್ವಿ. ನೋಡೋಣ, ಪಕ್ಷ ಏನು ಡಿಸೈಡ್ ಮಾಡುತ್ತೆ, ನಾವು ವೆಯ್ಟ್ ಮಾಡಬೇಕು. ಅದು ಅಲ್ಟಿಮೇಟ್ಲಿ ಪಕ್ಷದ ನಿರ್ಧಾರ. ಪಕ್ಷ ಹೇಗೆ ಹೇಳುತ್ತೆ ಹಾಗೆ ಇದು ಮಾಡ್ತೇನೆ. ಓಕೆ, ಇನ್ನು ಮೇಡಮ್ ನಾವು ಸಾಕಷ್ಟು ಮಾತನಾಡ್ತಾ ಬಂದ್ವಿ, ಹಿರಿಯೂರಿನ ಒಂದು ಅನುಭವಗಳನ್ನು ಹಂಚ್ಕೊಂಡ್ರಿ. ಸೊ ಬೆಂಗಳೂರಿನಲ್ಲಿ ನೀವು ಹುಟ್ಟಿ ಬೆಳೆದು ಇಲ್ಲಿ ಕಾರ್ಪೊರೇಟ್ ಆಗಿರೋಂಥ ಸಂದರ್ಭದಲ್ಲೂ ಸಹ ಸಾಕಷ್ಟೊಂದು ಜನೋಪಯೋಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಸೊ ಇವೆಲ್ಲವನ್ನು ಸಹ ಬ್ಯಾಲೆನ್ಸ್ ಮಾಡ್ತಾ ಕುಟುಂಬ, ಶಿಕ್ಷಣ ಸಂಸ್ಥೆಗಳು ಜೊತೆಗೆ ನೀವು ರಾಜಕಾರಣಿ ಜೊತೆಗೆ ಎಜುಕೇಷನಿಸ್ಟು ಕೂಡ, ಶಿಕ್ಷಣ ತಜ್ಞರು ಕೂಡ, ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಮೇಡಮ್? ನಂಗೆ ಭಾಳ ಇಷ್ಟವಾದ ಫೀಲ್ಡ್ ಎಜುಕೇಷನಿಸ್ಟಾಗಿ ಕೆಲಸ ಮಾಡೋವಂಥದ್ದು. ಮೊದಲು ನಂದು ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದಾನೆ. ಸಂಸ್ಥೆ ಮಾಡುವಾಗ ನಮ್ಮ ತಂದೆಗೆ ನಾನು ಹೇಳಿದೆ, ಬೇಕಾ ಡ್ಯಾಡಿ ಕಾಲೇಜು ಎಲ್ಲ, ಇಲ್ಲಿ ಬೇರೆ ಏನಾದರೂ ಮಾಡ್ಬೋದಲ್ಲ ಅಂತ. ಆಗ ನನ್ನ ತಂದೆ ಒಂದು ಮಾತು ಹೇಳಿದರು, ಶಿಕ್ಷಣ ಮತ್ತು ಆರೋಗ್ಯ ಮಾತ್ರ ಬದಲಾವಣೆ ತರಲಿಕ್ಕೆ ಸಾಧ್ಯ, ಮತ್ತು ವಿಚ್ ಕೆನಾಟ್ ಬಿ ಪೋಸ್ಟ್ಪೋನ್ಡ್. ಶಿಕ್ಷಣ ಮತ್ತು ಹೆಲ್ತ್ ಕೆನಾಟ್ ಬಿ ಪೋಸ್ಟ್ಪೋನ್ಡ್ ಅಂತ ಹೇಳಿ. ಅಂದರೆ ಶಿಕ್ಷಣ ಯಾವಾಗ ಪಡ್ಕೋಬೇಕು ಅವಾಗ ಪಡ್ಕೋಬೇಕು, ಆರೋಗ್ಯಕ್ಕೆ ಯಾವಾಗ ಗಮನ ಕೊಡಬೇಕು. ಆಮೇಲೆ ಯಾವಾಗೋ ಟ್ರೀಟ್ಮೆಂಟ್ ತೊಗೊಳ್ತೀನಿ ಅಂದರೆ ಸಾಧ್ಯ ಇಲ್ಲ. 10ನೇ ಕ್ಲಾಸ್ 16 ವರ್ಷಕ್ಕೆ ಓದಬೇಕು, ಇಲ್ಲ 26 ವರ್ಷಕ್ಕೂ ಮಾಡಬಹುದು. ಬಟ್ ಆ ಒಂದು ವ್ಯಾಲ್ಯೂ ಇದೆ ಅಲ್ಲ, ಅದರದ್ದು ಒಂದು ಮಹತ್ವ ಇದೆ ಅಲ್ಲ, ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇವೆರಡು ಭಾಳ ಇಂಪಾರ್ಟೆಂಟು ಒಬ್ಬ ಮನುಷ್ಯನಿಗೆ ಅಂತ ಹೇಳಿ. ಆ ಒಂದು ಇಚ್ಛಾಶಕ್ತಿಯಿಂದನೇ ನನ್ನ ತಂದೆ 1972ರಲ್ಲೇ, ಹಿ ವಾಸ್ ಎನ್ ಯಂಗ್ ಬಾಯ್, ಅವತ್ತಿಗೇ ಅವರು ನಮ್ಮಲ್ಲಿ ಭಾರತೀಯ ವಿದ್ಯಾನಿಕೇತನ ಅಂತ ಒಂದು ಶಾಲೆ ಇದೆ, ಅದನ್ನು ನಮ್ಮೂರಲ್ಲಿ ನಮ್ಮ ತಂದೆ, ನಮ್ಮ ದೊಡ್ಡಪ್ಪನವರು ಡಿ.ಕೆ. ಕೃಷ್ಣಪ್ಪ ಅಂತೇಳಿ, ಕೆಂಚಪ್ಪ ಅಂತ ಹೇಳಿ, ಶ್ರೀರಾಮಪ್ಪ ಮತ್ತು ಮುನ್ಸೋಮಾಚಾರಿ ಅಂತ, ಈ ಥರ ನಮ್ಮೂರನ್ನ ಎಲ್ಲ ಸಮಾಜದವರು ಸೇರಿ ಒಂದು ಶಾಲೆ ಸ್ಟಾರ್ಟ್ ಮಾಡಿದರು. ಸೊ ನಮ್ಮ ತಂದೆ ಈಸ್ ಅ ಮೇನ್ ಪಿಲ್ಲರ್ ಫಾರ್ ದಟ್, ಆ ಸಂಸ್ಥೆ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಅವ್ರಿಗೆ ಎಜುಕೇಷನ್ ಅಂದರೆ ಅಷ್ಟಿಷ್ಟ. ಸೊ ಇದು ಸ್ಟಾರ್ಟ್ ಮಾಡಿದಾಗ ನಾನು ಏನಕ್ಕೆ ಡ್ಯಾಡಿ ಬೇರೆ ಏನೋ ಒಂದು ಅಪಾರ್ಟ್ಮೆಂಟ್ಗೋ ಏನೋ ಕೊಟ್ಬಿಡೋಣ ಈ ಜಾಗ ಅಂದರೆ, ಅದು ಬರೀ ನನ್ನ ಕುಟುಂಬಕ್ಕಾಗತ್ತೆ. ಒಂದು ಸಂಸ್ಥೆ ಮಾಡಿದ್ರೆ ಸಾವಿರಾರು ಜನಕ್ಕೆ ನಾವು ಕೆಲಸ ಕೊಡ್ತೀವಿ, ಲಕ್ಷಾಂತರ ಮಕ್ಕಳು ಓದಿ ದೇಶದ ಉತ್ತಮ ಪ್ರಜೆಗಳಾಗ್ತಾರೆ ಅಂಥೇಳಿ ಅವ್ರ ಮಾತು ನಿಜವಾಗ್ಲೂ ನಿಜ. ಅವತ್ತಿಗೆ ನನಗೆ ಅದು ಅರ್ಥ ಆಗದೇ ಇದ್ದರು. ಈ ವರ್ಷ ನಾವು 25ನೇ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಸಂಸ್ಥೆದು. ತುಂಬ ಖುಷಿಯಾಗುತ್ತೆ.